ನಮಸ್ಕಾರ ವೀಕ್ಷಕರೇ, ದ ಫೆಲ್ಡ್ ಕರ್ನಾಟಕದ ಕರುನಾಡ ಕನ್ನಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ ಪರಣಂಗಿಲ. ಇಂದಿನ ಪ್ರಮುಖ 3 ಸುದ್ದಿಗಳನ್ನು ನೋಡೋದಾದ್ರೆ, ಮೊದಲನೇ ಸುದ್ದಿ, ತಮಿಳುನಾಡಿನ ಮಾಮಲ್ಲಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ದಕ್ಷಿಣ ವಲಯ ಮಂಡಳಿ ಸಭೆ ಯಶಸ್ವಿ, ದಕ್ಷಿಣ ರಾಜ್ಯಗಳ ಹಕ್ಕುಗಳ ಪ್ರತಿಪಾದನೆ. ಎರಡನೇ ಸುದ್ದಿ, ಬರಪೀಡಿತ ಜಿಲ್ಲೆಯಾಗಿ ಘೋಷಿಸಲು ಆಗ್ರಹಿಸಿ ವಿವಿಧ ರೈತ ಸಂಘಟನೆಗಳು ನೀಡಿದ್ದ ಕಲಬುರಗಿ ಬಂದ್ ಕರೆಗೆ ವ್ಯಾಪಕ ಬೆಂಬಲ, ಸ್ಥಗಿತಗೊಂಡ ಜನಜೀವನ, ಮುಚ್ಚಿದ ಅಂಗಡಿ ಮುಂಗಟ್ಟುಗಳು. ಮತ್ತು ಮೂರನೇ ಸುದ್ದಿ, ರೈಲ್ವೆ ನಿಲ್ದಾಣಗಳ ಮೇಲೆ ಸಚಿವ ಯುಟಿ ಖಾದರ್ ಕಣ್ಣು, ಹೋಟೆಲ್ಗಳು ಮತ್ತು ನಕಲಿ ಔಷಧಿ ಸಂಸ್ಥೆಗಳ ದಾಳಿಯ ನಂತರ ರೈಲ್ವೆ ನಿಲ್ದಾಣಗಳ ಆಹಾರ ಘಟಕಗಳ ಮೇಲೆಯೂ ಆಹಾರ ಸುರಕ್ಷತಾ ತಪಾಸಣೆ ತೀವ್ರಗೊಳಿಸಿದ ಆರೋಗ್ಯ ಇಲಾಖೆ. ಇದೀಗ ಸುದ್ದಿಗಳ ವಿಶ್ಲೇಷಣೆ. ಇದೀಗ ಮೊದಲನೇ ಸುದ್ದಿ, ಸುಮಾರು 34 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ತಮಿಳುನಾಡಿನ ಮಾಮಲ್ಲಪುರಂನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ 31ನೇ ದಕ್ಷಿಣ ವಲಯ ಮಂಡಳಿ ಸಭೆ ಯಶಸ್ವಿಯಾಗಿ ನಡೆದಿದೆ. ಈ ಮಹತ್ವದ ಸಭೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ತಮ್ಮ ಆರ್ಥಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಗಟ್ಟಿಯಾಗಿ ಪ್ರತಿಪಾದಿಸಿವೆ. ಕರ್ನಾಟಕದ ಪರವಾಗಿ ಭಾಗವಹಿಸಿದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮೇಕೆದಾಟು ಯೋಜನೆ, ಹಣಕಾಸು ಹಂಚಿಕೆಯಲ್ಲಿನ ಅನ್ಯಾಯ, ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿಯಂತಹ ಅತ್ಯಂತ ಸೂಕ್ಷ್ಮ ವಿಷಯಗಳನ್ನು ಅಂಕಿಅಂಶಗಳ ಸಮೇತ ಸಭೆಯ ಮುಂದಿಟ್ಟಿದ್ದಾರೆ. ಸಭೆಯಲ್ಲಿ ಕಾವೇರಿ ಕೊಳ್ಳದ ಜಲ ವಿವಾದಕ್ಕೆ ಮೇಕೆದಾಟು ಯೋಜನೆ ಏಕೈಕ ಪರಿಹಾರ ಎಂದು ಪ್ರತಿಪಾದಿಸಿದ ಡಿಕೆ ಶಿವಕುಮಾರ್, ಈ ಯೋಜನೆ ಕರ್ನಾಟಕಕ್ಕೆ ಮಾತ್ರವಲ್ಲದೆ ತಮಿಳುನಾಡು ಮತ್ತು ಪುದುಚೇರಿಗೂ ವರದಾನವಾಗಲಿದೆ ಎಂದರು. ಸಭೆಗೆ ಬರುವ ಮುನ್ನ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ನೀಡಿದ ಸಲಹೆಯನ್ನು ಉಲ್ಲೇಖಿಸಿದ ಅವರು, ಮೇಕೆದಾಟಿನಿಂದ ಹರಿಯುವ ಪ್ರತಿಯೊಂದು ಹನಿಯು ತಮಿಳುನಾಡು ಮತ್ತು ಪುದುಚೇರಿಯ ರೈತರ ದಾಹ ತಣಿಸಲಿದೆ. ನೀರು ವಿಭಜನೆಯ ವಿಷಯವಾಗದೆ ಸರಕಾರದ ಸಂಕೇತವಾಗಬೇಕು. ಕರ್ನಾಟಕವು ನೆರೆ ರಾಜ್ಯಗಳ ಹಕ್ಕನ್ನು ಸದಾ ಗೌರವಿಸಿದ್ದು, ನಮಗೂ ನ್ಯಾಯಯುತ ಪಾಲು ಸಿಗಬೇಕು ಎಂದು ಆಗ್ರಹಿಸಿ ಪರಿಷ್ಕೃತ ಡಿಪಿಆರ್ ಅನ್ನು ಕೇಂದ್ರಕ್ಕೆ ಸಲ್ಲಿಕೆ ಮಾಡಿದ್ರು. ಖಾಸಗಿ ಹಾಗೂ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ತಮ್ಮ ಸಿಎಸ್ಆರ್ ನಿಧಿಯನ್ನು ಬಳಸುತ್ತಿರುವ ರೀತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಅವರು, ಕಂಪನಿಗಳು ರಾಜ್ಯದಲ್ಲಿ ವ್ಯವಹಾರ ನಡೆಸಿ ಬೇರೆಡೆ ಹೂಡಿಕೆ ಮಾಡುತ್ತವೆ. ನಮಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳು ಆದ್ಯತೆಯಾಗಿದ್ದು, ರಾಜ್ಯದ ಅಗತ್ಯಕ್ಕೆ ತಕ್ಕಂತೆ ಈ ನಿಧಿಯನ್ನು ಎಲ್ಲಿ ಮತ್ತು ಹೇಗೆ ಬಳಸಬೇಕು ಎಂದು ನಿರ್ಧರಿಸುವ ಹಕ್ಕು ರಾಜ್ಯ ಸರ್ಕಾರಕ್ಕಿರಬೇಕು ಎಂದು ಕಾಯ್ದೆ ತರುವ ಸುಳಿವು ನೀಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಮಿತ್ ಶಾ, ಶಿವಕುಮಾರ್ ಅವರ ಸಲಹೆಯನ್ನು ಭಾಗಶಃ ಒಪ್ಪಿಕೊಂಡು ರಾಜಕೀಯ ನೇಮಕಾತಿ ಇಲ್ಲದೆ ಅಧಿಕಾರಿಗಳೇ ಮುಖ್ಯಸ್ಥರಾಗುವ ಸರ್ಕಾರಿ ಸಂಸ್ಥೆಗಳೊಂದಿಗೆ ಚರ್ಚಿಸುವಂತೆ ಸೂಚಿಸಿದರು. ರಾಜ್ಯದ ಆರ್ಥಿಕ ಕೊಡುಗೆಯನ್ನು ಅಂಕಿಅಂಶಗಳೊಂದಿಗೆ ತೆರೆದಿಟ್ಟ ಡಿಕೆ ಶಿವಕುಮಾರ್, ದಕ್ಷಿಣ ಭಾರತವು ದೇಶದ 20% ಜನಸಂಖ್ಯೆ ಹೊಂದಿದ್ರೂ ಜಿಡಿಪಿಗೆ 30% ಕೊಡುಗೆ ನೀಡುತ್ತಿದೆ. ಇದರಲ್ಲಿ ಕರ್ನಾಟಕದ ಪಾಲು ಪ್ರಮುಖವಾಗಿದೆ. ಭಾರತದ 42% ಸಾಫ್ಟ್ವೇರ್ ರಫ್ತು, ಅತಿ ಹೆಚ್ಚು ಜೆಸಿಐ ಸೆಂಟರ್ಗಳು ಹಾಗೂ 21%ಕ್ಕೂ ಹೆಚ್ಚು ಎಫ್ಡಿಐಗಳು ಕರ್ನಾಟಕದಲ್ಲಿದೆ. ದೇಶದ ಜನಸಂಖ್ಯೆಯಲ್ಲಿ 5.5% ಹೊಂದಿರುವ ಕರ್ನಾಟಕ ಜಿಡಿಪಿಗೆ 9% ಕೊಡುಗೆ ನೀಡುತ್ತಿದೆ. ಆದರೆ 15ನೇ ಹಣಕಾಸು ಆಯೋಗವು ಅನುದಾನದಲ್ಲಿ 23% ಕಡಿತಗೊಳಿಸಿ ರಾಜ್ಯಕ್ಕೆ ಸುಮಾರು 65,000 ಕೋಟಿ ರು ನಷ್ಟ ಉಂಟು ಮಾಡಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಬೆಳೆಯುವ ರಾಜ್ಯಗಳನ್ನು ಪ್ರೋತ್ಸಾಹಿಸಬೇಕೇ ಹೊರತು ದಂಡಿಸಬಾರದು ಎಂದು ಕೇಂದ್ರಕ್ಕೆ ಚಾಟಿ ಬೀಸಿದರು. ಲೋಕಸಭೆ ಕ್ಷೇತ್ರಗಳ ಪುನರ್ವಿಂಗಡಣೆ ಕುರಿತು ಮಾತನಾಡಿದ ಅವರು, ಜನಸಂಖ್ಯೆ ನಿಯಂತ್ರಿಸಿದ ದಕ್ಷಿಣ ಭಾರತದ ಧ್ವನಿಯನ್ನು ಸಂಖ್ಯಾಬಲದ ಕಾರಣಕ್ಕೆ ಕುಗ್ಗಿಸಬಾರದು. 1971ರ ಜನಗಣತಿ ಆಧಾರವನ್ನೇ ಮುಂದುವರಿಸಬೇಕು ಎಂದರು. ಅಲ್ಲದೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಕ್ಷೇತ್ರ ಪುನರ್ವಿಂಗಡಣೆಗಾಗಿ ಕಾಯಿಸದೆ ಪ್ರಸ್ತುತ ಇರುವ ಸ್ಥಾನಗಳಲ್ಲೇ ತಕ್ಷಣ ಜಾರಿಗೆ ತರಬೇಕು ಎಂದು ಸಲಹೆ ನೀಡಿದರು. ಇದರೊಂದಿಗೆ 2026ರ ಗಣಿಗಾರಿಕೆ ಕಾಯ್ದೆಯನ್ನು ಮರುಪರಿಶೀಲಿಸಿ ರಾಜ್ಯಗಳ ತೆರಿಗೆ ಹಕ್ಕನ್ನು ಮರುಸ್ಥಾಪಿಸಬೇಕು ಹಾಗೂ ಮಾದಕ ವಸ್ತುಗಳ ತಡೆಗೆ ಕೇಂದ್ರದ ಬೆಂಬಲ ಕೋರಿದ್ರು. ಭಾಷಣದ ಕೊನೆಯಲ್ಲಿ, ನಾವು ಸ್ಪರ್ಧಿಗಳಲ್ಲ, ದೇಶದ ಅಭಿವೃದ್ಧಿಯ ಪಾಲುದಾರರು. ಈ ಸಹಭಾಗಿತ್ವ, ಸಮಾನತೆ ಮತ್ತು ಸರಕಾರದ ಮೇಲೆ ನಿಲ್ಲಬೇಕು ಎಂದು ಸ್ಪಷ್ಟಪಡಿಸಿದರು. ಇದೀಗ ಎರಡನೇ ಸುದ್ದಿ, ದಕ್ಷಿಣ ಭಾರತದ ತೊಗರಿ ಕಣಜ ಎಂದೇ ಖ್ಯಾತಿ ಪಡೆದಿರುವ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದ್ದು, ಸೂಪರ್ ಎಲ್ ನೀನೋ ಪರಿಣಾಮದಿಂದಾಗಿ ಕೃಷಿ ಕ್ಷೇತ್ರ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಕಳೆದ 3 ತಿಂಗಳಿನಿಂದ ಮಳೆಯ ಸುಳಿವೇ ಇಲ್ಲದೆ ಜಿಲ್ಲೆಯ ಸುಮಾರು 8 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶಗಳಲ್ಲಿ ಬಿತ್ತನೆಯಾಗಿದ್ದ ಮುಂಗಾರು ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗಿವೆ. ಜಿಲ್ಲೆಯ ಜೀವನಾಡಿಯಾಗಿರುವ 5.5ರಿಂದ 6 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆದಿರುವ ತೊಗರಿ 60% ಇಳುವರಿ ಕುಸಿತ ಭೀತಿ ಎದುರಿಸುತ್ತಿದ್ದರೆ, ಹೆಸರು ಮತ್ತು ಉದ್ದು 80%ಕ್ಕೂ ಹೆಚ್ಚು ನಾಶವಾಗಿದೆ. ಸೂರ್ಯಕಾಂತಿ ಬೆಳೆಯು ತೇವಾಂಶವಿಲ್ಲದೆ ಸೊರಗಿದೆ. ಎಕರೆಗೆ 8ರಿಂದ 12 ಸಾವಿರ ರೂಪಾಯಿ ಹೂಡಿಕೆ ಮಾಡಿದ್ದ ರೈತರು ಬೀಜ ಗೊಬ್ಬರದ ವೆಚ್ಚವು ಬಾರದೆ ಕಂಗಾಲಾಗಿದ್ದು, ಕೃಷಿ ಕೂಲಿ ಕಾರ್ಮಿಕರು ಉದ್ಯೋಗವಿಲ್ಲದೆ ವಲಸೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ವರ್ಷದ ಬೆಳೆ ವಿಮೆ ಪರಿಹಾರದಲ್ಲಿನ ಅನ್ಯಾಯ ಹಾಗೂ ಸರ್ಕಾರದ ಮೌನವನ್ನು ಖಂಡಿಸಿ ವಿವಿಧ ರೈತ ಸಂಘಟನೆಗಳು ಕರೆ ನೀಡಿದ್ದ ಕಲಬುರಗಿ ಬಂದ್ಗೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದ್ದು, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಇಂದು ಬೆಳಿಗ್ಗೆ 6 ಗಂಟೆಯಿಂದಲೇ ರಸ್ತೆಗಿಳಿದ ರೈತ ಮುಖಂಡರು ಹಾಗೂ ಕಾರ್ಯಕರ್ತರು ನಗರದಾದ್ಯಂತ ತೀವ್ರ ಪ್ರತಿಭಟನೆ ನಡೆಸಿದ್ರು.
ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದ ಎದುರು ಬೃಹತ್ ಧರಣಿ ನಡೆಸಿದ್ದರಿಂದ ಸಾರಿಗೆ ಸಂಸ್ಥೆಯ ಬಸ್ಗಳು ಡಿಪೋಗಳಲ್ಲೇ ಉಳಿದುಕೊಂಡು ಬೆಂಗಳೂರು ಮತ್ತು ಹೈದರಾಬಾದ್ಗೆ ತೆರಳಬೇಕಾದ ಪ್ರಯಾಣಿಕರು ಗಂಟೆಗಟ್ಟಲೆ ಪರದಾಡಿದರು. ಶಾಲಾ ಕಾಲೇಜು ವಾಹನಗಳು ರಸ್ತೆಗೆ ಇಳಿಯಲಿಲ್ಲ ಹಾಗೂ ನಗರದ ಮಾರುಕಟ್ಟೆಯ ಅಂಗಡಿ ಮುಗ್ಗಟ್ಟುಗಳು ಸಂಪೂರ್ಣವಾಗಿ ಮುಚ್ಚಿದವು. ತಮ್ಮ ಸಂಕಷ್ಟದ ತೀವ್ರತೆಯನ್ನು ತೋರಲು ಹುಮನಾಬಾದ್ ರಿಂಗ್ ರಸ್ತೆ ಬಳಿ ರೈತರು ಬೆಳೆಯೂ ಇಲ್ಲದೆ ಸರ್ಕಾರದ ಸಹಾಯವೂ ಇಲ್ಲದೆ ಬಟ್ಟೆ ಇಲ್ಲದ ಸ್ಥಿತಿಗೆ ತಂದಿದ್ದೀರಿ ಎಂದು ಅಣಕಿಸುತ್ತಾ ಅರೆಬೆತ್ತಲೆ ಮೆರವಣಿಗೆ ನಡೆಸಿ ಮಾನವ ಸರಪಳಿ ನಿರ್ಮಿಸಿದರು. ನಗರೇಶ್ವರ ಶಾಲೆಯಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನಡೆದ ಬೃಹತ್ ಮೆರವಣಿಗೆಯಲ್ಲಿ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಹಾಗೂ ಸಂಯುಕ್ತ ಹೋರಾಟ ಸಮಿತಿಯ ನೂರಾರು ಮುಖಂಡರು ಭಾಗವಹಿಸಿದ್ರು. ಪ್ರತಿಭಟನಾಕಾರರು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಕಲಬುರಗಿಯನ್ನು ತಕ್ಷಣವೇ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಮತ್ತು ಬೆಳೆ ಹಾನಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ತುರ್ತು ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಮುಂಗಾರು ಬೆಳೆ ರೈತರ ರೊಕ್ಕದ ಮಾಲು ಎಲ್ಲ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಹಾಗಾಗಿರೋ ಬರಗಾಲನ್ನ ಘೋಷಣೆ ಮಾಡಬೇಕು, ಬರ ಪರಿಹಾರನ ಕೊಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು, MSP C2+ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕಾನೂನು MSP ಕಾನೂನನ್ನು ಜಾರಿ ಮಾಡಬೇಕು, ಬೆಳೆ ವಿಮೆಯಲ್ಲಿ ತಾರತಮ್ಯ ಆಗಿದ್ದನ್ನು ತಕ್ಷಣವೇ ಕೈ ಬಿಡಬೇಕು, 7 ವರ್ಷದ ಇಳುವರಿ ತೆಗೆದನ್ನು ನಿಲ್ಲಿಸಬೇಕು. ಇವತ್ತು ಬೆಳೆ ವಿಮೆ ವಂಚಿತರಾಗಿರ್ತಕ್ಕಂಥ ಎಲ್ಲ ರೈತರಿಗೆ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು, ರೈತರ ಆತ್ಮಹತ್ಯೆ ತಡೆಗಟ್ಟಬೇಕಂತೇಳಿ ಒತ್ತಾಯಿಸಿ ಕಲಬುರಗಿಯನ್ನು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ಬಂಧನ ಕರೆ ನಡೀತದೆ. ಕರ್ನಾಟಕ ರಾಜ್ಯದ ಸರ್ಕಾರ ಕೇಂದ್ರದ ಬರ ಅಧ್ಯಯನ ತಂಡ ಕಲಬುರಗಿಗೆ ಬರಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತದೆ. ಇದರೊಂದಿಗೆ ಬಾಕಿ ಇರುವ ಕಳೆದ ವರ್ಷದ ಬೆಳೆ ವಿಮೆ ಹಣ ಬಿಡುಗಡೆ, ರೈತರ ಕೃಷಿ ಸಾಲ ಸಂಪೂರ್ಣ ಮನ್ನಾ ಹಾಗೂ ಮಹಾರಾಷ್ಟ್ರದ ಉಜನಿ ಡ್ಯಾಂನಿಂದ ಕರ್ನಾಟಕದ ಪಾಲಿನ 15 TMC ನೀರನ್ನು ತುರ್ತಾಗಿ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸರ್ಕಾರ ಭರವಸೆಗಳನ್ನು ನೀಡದೆ ತಕ್ಷಣ ಸ್ಪಂದಿಸದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ರೈತ ಮುಖಂಡರು ಎಚ್ಚರಿಸಿದ್ದಾರೆ. ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದ್ದು, ಸಾರ್ವಜನಿಕ ಸಹಕಾರದೊಂದಿಗೆ ಬಂದ್ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಶಾಂತಿಯುತವಾಗಿ ಅಂತ್ಯಗೊಂಡಿದೆ. ಇದೀಗ ಮೂರನೇ ಸುದ್ದಿ. ರಾಜ್ಯದ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಪಂಚತಾರಾ ಹೋಟೆಲ್ಗಳು ಹಾಗೂ ಬಿಡದಿಯ ನಕಲಿ ಔಷಧ ತಯಾರಿಕಾ ಸಂಸ್ಥೆಯ ಮೇಲಿನ ದಿಢೀರ್ ದಾಳಿಗಳ ನಂತರ ಇದೀಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರೈಲ್ವೆ ನಿಲ್ದಾಣಗಳಲ್ಲಿನ ಆಹಾರ ಘಟಕಗಳತ್ತ ತನ್ನ ಗಮನ ಹರಿಸಿದೆ. ಆರೋಗ್ಯ ಸಚಿವ UT ಖಾದರ್ ಅವರ ಮಾರ್ಗದರ್ಶನದಲ್ಲಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಸಾರ್ವಜನಿಕ ಆರೋಗ್ಯದ ರಕ್ಷಣೆಗಾಗಿ ರಾಜ್ಯದ ರೈಲ್ವೆ ಜಾಲಗಳಲ್ಲಿ ಬೃಹತ್ ವಿಶೇಷ ತಪಾಸಣಾ ಕಾರ್ಯಾಚರಣೆಯನ್ನು ಕೈಗೊಂಡಿದೆ. ಪ್ರತಿದಿನ ಲಕ್ಷಾಂತರ ಪ್ರಯಾಣಿಕರು ಅವಲಂಬಿಸಿರುವ ರೈಲ್ವೆ ನಿಲ್ದಾಣಗಳ ಕ್ಯಾಂಟೀನ್ಗಳು, ಪ್ಯಾಂಟ್ರಿ ಕಾರ್ಗಳು ಮತ್ತು ಹೋಟೆಲ್ಗಳನ್ನು ಪರಿಶೀಲಿಸಲು ಈ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯದಾದ್ಯಂತ ಬೆಂಗಳೂರಿನ KSR, ಯಶವಂತಪುರ, KR ಪುರಂ, ಮೈಸೂರು, ಹುಬ್ಬಳ್ಳಿ, ಮಂಗಳೂರು, ಹಾವೇರಿ, ಬೆಳ್ಳಾರಿ, ದಾವಣಗೆರೆ, ಬಾಗಲಕೋಟೆ, ಕಾರವಾರ, ಯಾದಗಿರಿ ಹಾಗೂ ಗದಗ ಸೇರಿದಂತೆ ಒಟ್ಟು 36 ಪ್ರಮುಖ ರೈಲ್ವೆ ನಿಲ್ದಾಣಗಳ ಸುಮಾರು 112 ಆಹಾರ ಉದ್ದಿಮೆಗಳನ್ನು ತಪಾಸಣೆಗೊಳಪಡಿಸಲಾಗಿದೆ. ಮಂಗಳೂರು, ಕೇರಳ ಮತ್ತು ಹುಬ್ಬಳ್ಳಿ, ಬೆಂಗಳೂರು ನಡುವಿನ ಒಂದೇ ಭಾರತ್ ರೈಲುಗಳ ಪ್ಯಾಂಟ್ರಿ ಕಾರ್ಗಳನ್ನು ತಪಾಸಣೆ ನಡೆಸಿದಾಗ ಅಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಹೆಚ್ಚಿನ ಮಟ್ಟದಲ್ಲಿ ಕಾಯ್ದುಕೊಳ್ಳಲಾಗಿದೆ ಎಂಬ ಸಮಾಧಾನಕರ ವಿಷಯವು ಬೆಳಕಿಗೆ ಬಂದಿದೆ. ಇದು ರೈಲ್ವೆ ಇಲಾಖೆಯ ಇತರ ಸಾಮಾನ್ಯ ರೈಲುಗಳಿಗೂ ಮಾದರಿಯಾಗಬೇಕಾದ ಅಗತ್ಯವನ್ನು ತೋರಿಸಿಕೊಟ್ಟಿದೆ. ತಪಾಸಣೆಯ ವೇಳೆ ನಿಯಮ ಉಲ್ಲಂಘಿಸಿದ ಪ್ರತಿಯೊಂದು ಉದ್ದಿಮೆಯ ವಿರುದ್ಧ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅನ್ವಯ ಕಾನೂನು ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ರೈಲ್ವೆ ಅಧಿಕಾರಿಗಳಿಗೆ ಈ ಕೂಡಲೇ ವರದಿ ಸಲ್ಲಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಕೇವಲ ದಂಡ ವಿಧಿಸುವುದಷ್ಟೇ ಅಲ್ಲದೆ ಪರವಾನಗಿ ರದ್ದುಗೊಳಿಸುವ ಮತ್ತು ಅನಿವಾರ್ಯವಾದರೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುವ ಎಚ್ಚರಿಕೆಯನ್ನು ನೀಡಲಾಗಿದೆ. ತಪಾಸಣೆ ನಡೆಸಿದ ಸಂದರ್ಭದಲ್ಲಿ ಸಾರ್ವಜನಿಕರ ಆರೋಗ್ಯಕ್ಕೆ ಮಾರಕವಾಗುವಂತಹ ಹಲವು ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿವೆ. KR ಪುರಂ ರೈಲ್ವೆ ನಿಲ್ದಾಣದಲ್ಲಿ ಅತ್ಯಂತ ಅನೈರ್ಮಲ್ಯ ಪರಿಸ್ಥಿತಿ ಕಂಡುಬಂದಿದ್ದು, ಆಹಾರ ಸಂರಕ್ಷಣೆಗೆ ಸೂಕ್ತವಲ್ಲದ ಪ್ಲಾಸ್ಟಿಕ್ ಬಕೆಟ್ಗಳಲ್ಲಿ ಚಟ್ನಿ, ಕಾರ್ಡ್ಬೋರ್ಡ್ ಬಾಕ್ಸ್ನಲ್ಲಿ ಸಮೋಸ ಹಾಗೂ ವಾರ್ತಾಪತ್ರಿಕೆಗಳ ಮೇಲೆ ಬಿಸಿ ಬಿಸಿ ವಡೆಗಳನ್ನು ಇಟ್ಟು ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ. ಇದರೊಂದಿಗೆ ಜಿಲೇಬಿಯಲ್ಲಿ ನಿಷೇಧಿತ ಹಳದಿ ಬಣ್ಣ ಮತ್ತು ಕೋವಾ ಪೇಡದಲ್ಲಿ ಕೃತಕ ಗುಲಾಬಿ ಬಣ್ಣದ ಬಳಕೆ ಪತ್ತೆಯಾಗಿದೆ. ಹಾವೇರಿ ಮತ್ತು ಮೈಸೂರಿನಲ್ಲಿ ಅವಧಿ ಮೀರಿದ ನಂದಿನಿ ಮೊಸರು, ದೊಡ್ಲ ಹಾಲಿನ ಪ್ಯಾಕೆಟ್ಗಳು ಹಾಗೂ ಹಳೆಯ ಆಹಾರ ಪದಾರ್ಥಗಳನ್ನು ಬಳಸಿರುವುದು ದೃಢಪಟ್ಟಿದೆ. ಮೈಸೂರು ನಿಲ್ದಾಣದಲ್ಲಿ ಪ್ಲಾಸ್ಟಿಕ್ ಬಳಸಿ ಇಡ್ಲಿ ತಯಾರಿಸಿರುವುದು, ಲೇಬಲ್ ಇಲ್ಲದ ಚಪಾತಿ ಮಾರಾಟ ಹಾಗೂ ಶಿಲೀಂಧ್ರ ಬೆಳೆದಿರುವ ಕೊಳೆತ ತರಕಾರಿ ಮತ್ತು ಈರುಳ್ಳಿಯನ್ನೇ ಅಡುಗೆಗೆ ಬಳಸುತ್ತಿರುವುದು ಕಂಡುಬಂದಿದೆ. ಆದರೆ ಮಂಗಳೂರು, ಕೇರಳ ಹಾಗೂ ಹುಬ್ಬಳ್ಳಿ, ಬೆಂಗಳೂರು ಒಂದೇ ಭಾರತ್ ರೈಲ್ವೆಗಳ ಪ್ಯಾಂಟ್ರಿ ಕಾರ್ನಲ್ಲಿ ಉತ್ತಮ ಸ್ವಚ್ಛತೆಯನ್ನು ಕಾಯ್ದುಕೊಂಡಿರುವುದು ಸಮಾಧಾನಕರ ವಿಷಯವಾಗಿದೆ. ನಿಯಮ ಉಲ್ಲಂಘಿಸಿದ ಎಲ್ಲ ಸಂಸ್ಥೆಗಳ ವಿರುದ್ಧ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕಾಯ್ದೆಯಡಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದ್ದು, ರೈಲ್ವೆ ಅಂಕಿತಾಧಿಕಾರಿಗಳಿಗೆ ತಕ್ಷಣವೇ ವರದಿ ಸಲ್ಲಿಸಲಾಗುತ್ತಿದೆ. ಕೇವಲ ದಂಡ ವಿಧಿಸುವುದಷ್ಟೇ ಅಲ್ಲದೆ ಪರವಾನಗಿ ರದ್ದುಗೊಳಿಸುವ ಹಾಗೂ ಅಗತ್ಯ ಬಿದ್ದರೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಪಂಚತಾರಾ ಹೋಟೆಲ್ನಿಂದ ಹಿಡಿದು ಸಾಮಾನ್ಯ ರೈಲ್ವೆ ಕ್ಯಾಂಟೀನ್ಗಳವರೆಗೆ ಶುಚಿತ್ವ ಕಾಯ್ದುಕೊಳ್ಳಲು ಮುಂದಾಗಿರುವ ಆರೋಗ್ಯ ಇಲಾಖೆ ಸಚಿವ UT ಖಾದರ್ ಅವರ ಈ ದಿಟ್ಟ ಕ್ರಮಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದ್ದು, ಈ ಕಾರ್ಯಾಚರಣೆಯು ರಾಜ್ಯಾದ್ಯಂತ ಆಹಾರ ಸುರಕ್ಷತೆ ಕುರಿತು ಹೊಸ ಅರಿವನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ.
ಇದಿಷ್ಟು ಈ ದಿನದ ಪ್ರಮುಖ 3 ಸುದ್ದಿಗಳು. ನಾಳೆ ಮತ್ತೆ 3 ಸುದ್ದಿಗಳ ಮೂಲಕ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.